ನಮಸ್ಕಾರ ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇರಳದ ಈ ಅನಂತ ಪದ್ಮನಾಭ ದೇವಸ್ಥಾನ ತನ್ನ ಸಂಪತ್ತು ಮತ್ತು ನಿಗೂಢತೆಯಿಂದ ಇಡೀ ಪ್ರಪಂಚವನ್ನೇ ತನ್ನತ್ತ ಸೆಳೆದುಕೊಳ್ಳುತ್ತಿದೆ. ಆದರೆ ಈ ದೇವಸ್ಥಾನದ ಆ ಒಂದು ಬಾಗಿಲು ಕಳೆದ 500 ವರ್ಷಗಳಿಂದ ತೆಗೆದೇ ಇಲ್ಲ. ಪ್ರಪಂಚದ ಅತಿ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನೂ ಸಹ ನೀಗಿಸಬಲ್ಲಷ್ಟು ಸಂಪತ್ತು ಈ ಬಾಗಿಲ ಹಿಂದೆ ಇದೆ ಎಂದು ಸಹ ಹೇಳಲಾಗುತ್ತೆ. ಆದರೆ ಯಾರೂ ಇದನ್ನು ಮುಟ್ಟುವ ಧೈರ್ಯ ಮಾಡುತ್ತಿಲ್ಲ. ಯಾಕೆ ಗೊತ್ತಾ? ಏಕೆಂದರೆ ಈ ಬಾಗಿಲನ್ನು ಕಾಯುತ್ತಿರುವುದು ಮನುಷ್ಯರಲ್ಲ, ಸಾಕ್ಷಾತ್ ನಾಗದೇವತೆಗಳು. ಆಧುನಿಕತೆಯೇ ಸೋತು ವಿಜ್ಞಾನಕ್ಕೆ ಸೆಡ್ಡು ಹೊಡೆಯುತ್ತಿರುವ ಈ ದೇವಸ್ಥಾನದ ಆ ನಿಗೂಢ ಕಥೆ ಏನು, ಮತ್ತೆ ಈ ದೇವಸ್ಥಾನದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕೇರಳದ ತಿರುವಂಕೂರ್ ರಾಜವಂಶಸ್ಥರು ಪದ್ಮನಾಭ ಸ್ವಾಮಿಯನ್ನು ತಮ್ಮ ಕುಲದೈವವೆಂದು ಮಾತ್ರವಲ್ಲ, ಈ ರಾಜ್ಯದ ಅಸಲಿ ರಾಜನೆಂದೇ ನಂಬುತ್ತಾರೆ. ರಾಜರು ತಮ್ಮನ್ನು ತಾವು ಪದ್ಮನಾಭ ದಾಸ ಅಂದರೆ ದೇವರ ಸೇವಕ ಎಂದೇ ಅಂದುಕೊಂಡಿದ್ದರು. ಯುದ್ಧಗಳಲ್ಲಿ ಗೆದ್ದ ಸಂಪತ್ತು, ರಾಜ್ಯದ ತೆರಿಗೆಯ ಹಣ ಎಲ್ಲವನ್ನೂ ಸಹ ಭಗವಂತನ ಪಾದಕ್ಕೆ ಅರ್ಪಿಸಿದ್ದರು. ಹೀಗೆ ಶತಮಾನಗಳ ಕಾಲ ಸಂಗ್ರಹವಾದ ಸಂಪತ್ತು ಈ ದೇವಸ್ಥಾನದ 6 ರಹಸ್ಯ ಕೋಣೆಗಳಲ್ಲಿ ಭದ್ರವಾಯಿತು. 2011ರಲ್ಲಿ ಟಿ.ಪಿ. ಸುಂದರರಾಜನ್ ಎಂಬುವವರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ಸುಪ್ರೀಂ ಕೋರ್ಟ್ ಈ ಕೋಣೆಗಳನ್ನು ತೆರೆಯಲು ಆದೇಶಿಸಿತ್ತು. 7 ಜನರನ್ನು ಒಳಗೊಂಡ ಈ ಸಮಿತಿ ದೇವಸ್ಥಾನದ ಕೆಳಗೆ ಇಳಿಯಿತು. ಎ, ಸಿ, ಡಿ, ಇ ಮತ್ತು ಎಫ್ ಕೋಣೆಗಳನ್ನು ತೆರೆಯಲಾಗಿತ್ತು. ಆದರೆ ಅವರು ಕಂಡಿದ್ದು ಕಣ್ಣುಗಳೇ ಕುರುಡಾಗುವಷ್ಟು ಹೊಳಪು. ಅಲ್ಲಿ ಕಂಡಿದ್ದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಚಿನ್ನದ ನಾಣ್ಯಗಳು, ಕಣ್ಣು ಕುಕ್ಕುವ ವಜ್ರಗಳು ಮತ್ತು 1.2 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ನಿಧಿ ಅವರ ಎದುರು ಬಂದು ನಿಂತಿತ್ತು. ಆದರೆ ಯಾವಾಗ ಅವರು ಕೋಣೆ ಬಿ ಹತ್ತಿರ ಹೋದರೋ ಅಲ್ಲಿಂದ ಅಸಲಿ ಆಟ ಶುರುವಾಯಿತು. ಏನು ಆ ಅಸಲಿ ಆಟ ಎಂಬುದನ್ನು ನೋಡುತ್ತಾ ಹೋದರೆ ಆ ಕೋಣೆ ಬಿಗೆ 3 ಬಾಗಿಲುಗಳಿದ್ದವು. ಮೊದಲನೆಯ ಬಾಗಿಲು ಮರದ್ದು, ಎರಡನೆಯದು ಕಬ್ಬಿಣದ್ದು. ಆದರೆ 3ನೆಯ ಬಾಗಿಲು ಅದು ಕೇವಲ ಲೋಹವಲ್ಲ. ಆ ಬಾಗಿಲಿಗೆ ಯಾವುದೇ ಬೀಗವಿಲ್ಲ, ಕಿಟಕಿಯಿಲ್ಲ ಅಥವಾ ಒಂದೇ ಒಂದು ಸಣ್ಣ ರಂಧ್ರವೂ ಇರಲಿಲ್ಲ. ಪುರಾಣಗಳ ಪ್ರಕಾರ ಈ ಬಾಗಿಲನ್ನು 16ನೇ ಶತಮಾನದಲ್ಲಿ ಸಿದ್ಧಿಪುರುಷರು ನಾಗಬಂಧನ ಎಂಬ ಅತೀಂದ್ರಿಯ ಮಂತ್ರದ ಮೂಲಕ ಬಂಧಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. 1931ರಲ್ಲಿ ಅದನ್ನು ತೆರೆಯಲು ಯತ್ನಿಸಿದಾಗ ಸಾವಿರಾರು ಹಾವುಗಳು ಅಲ್ಲಿ ಪ್ರತ್ಯಕ್ಷವಾದವು ಎಂಬ ಕಥೆಗಳಿವೆ. ಇಂದಿಗೂ ಸಹ ಆ ಬಾಗಿಲಿಗೆ ಒಮ್ಮೆ ಕಿವಿ ಕೊಟ್ಟು ಕೇಳಿದರೆ ಹಾವುಗಳ ಬುಸುಗುಟ್ಟುವಿಕೆ ಮತ್ತು ಸಮುದ್ರದ ಅಲೆಗಳ ಶಬ್ದಗಳು ಕೇಳಿಬರುತ್ತವೆ ಎಂದು ಅಲ್ಲಿನ ಅರ್ಚಕರು ತಿಳಿಸಿದ್ದಾರೆ. ಈ ಪದ್ಮನಾಭ ದೇವಸ್ಥಾನದ ಇನ್ನೊಂದು ಭಯಾನಕ ವಿಷಯವೇನೆಂದರೆ ಆ ಕೋಣೆಯನ್ನು ತೆರೆಯಲು ಕಾರಣರಾದ ಟಿ.ಪಿ. ಸುಂದರರಾಜನ್ ಅವರು ಕೋಣೆ ತೆರೆದ ಕೆಲವೇ ದಿನಗಳಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರು. ಇದು ದೇವರ ಶಾಪ ಎಂದು ಜನರು ನಂಬಲು ಶುರು ಮಾಡಿದರು. ಅಷ್ಟೇ ಅಲ್ಲ, ದೇವಸ್ಥಾನದ ಸಮಿತಿ ಸದಸ್ಯರ ಕುಟುಂಬದವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗತೊಡಗಿದವು. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸದ್ಯಕ್ಕೆ ಈ 7ನೇ ಬಾಗಿಲನ್ನು ತೆರೆಯಬೇಡಿ ಮತ್ತು ಆ ಸಾಹಸಕ್ಕೆ ಕೈ ಹಾಕಲೇಬೇಡಿ ಎಂದು ಆದೇಶ ನೀಡಿದೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಆ ಕೋಣೆ ದೇವಸ್ಥಾನದ ಕೆಳಗಿದೆ ಮತ್ತು ಬಾಗಿಲ ಹಿಂದೆ ಸಮುದ್ರದ ನೀರು ನುಗ್ಗದಂತೆ ತಡೆಯುವ ಒಂದು ಹೈಡ್ರಾಲಿಕ್ ಸಿಸ್ಟಮ್ ಇರಬಹುದು ಎಂದು ಅಂದಾಜಿಸಿದ್ದಾರೆ. ಆದರೆ ಅದನ್ನು ತೆರೆದರೆ ಇಡೀ ನಗರಕ್ಕೆ ಅಪಾಯವಾಗಬಹುದು. ಮಂತ್ರಕ್ಕಾಗಲಿ ಅಥವಾ ಈಗಿನ ಆಧುನಿಕತೆಗಾಗಲಿ ಈ ಬಾಗಿಲು ಇಂದಿಗೂ ಒಂದು ದೊಡ್ಡ ನಿಗೂಢ ಪ್ರಶ್ನೆಯಾಗಿ ಉಳಿದಿದೆ. ಸಂಪತ್ತಿಗಿಂತಲೂ ದೊಡ್ಡದು ನಮ್ಮ ಸಂಪ್ರದಾಯ ಮತ್ತು ನಂಬಿಕೆ ಎಂಬುದಕ್ಕೆ ಈ ಅನಂತ ಪದ್ಮನಾಭ ದೇವಸ್ಥಾನವೇ ಸಾಕ್ಷಿಯಾಗಿ ನಿಂತಿದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಕಾರ ಆ ಬಾಗಿಲನ್ನು ತೆಗೆಯುವುದು ಸೂಕ್ತವೇ ಅಥವಾ ದೈವಿಕ ನಂಬಿಕೆಗೆ ಗೌರವ ಕೊಟ್ಟು ಅದನ್ನು ಹಾಗೆಯೇ ಬಿಡಬೇಕಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಆ ಪದ್ಮನಾಭನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಎಂದು ಆಶಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.